ಇದು ಉತ್ತರ ಕರ್ನಾಟಕದ ಗಜೇಂದ್ರಗಢದಲ್ಲಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ. ಅಸುರರನ್ನ ಸಂಹಾರ ಮಾಡಲು ಕಾಶಿಯಿಂದ ಸ್ವತಃ ವಿಶ್ವನಾಥನೇ ಕಾಲಕಾಲೇಶ್ವರನ ರೂಪದಲ್ಲಿ ಪ್ರತ್ಯಕ್ಷನಾದ ಸ್ಥಳವಿದು. ಗದಗಿಂದ 58 ಕಿಲೋಮೀಟರ್ ದೂರ ಮತ್ತು ಗಜೇಂದ್ರಗಢದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವೇ ದಕ್ಷಿಣ ಕಾಶಿ ಕಾಲಕಾಲೇಶ್ವರ. ಬೈ ದ ವೇ, ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ ಡಕ್ಕಂಬಾವಿ. 300 ಅಡಿ ಎತ್ತರದ ಜಾಲಿಂದ್ರಗಿರಿ ಪರ್ವತದ ಮೇಲಿರೋ ಈ ಕಾಲಕಾಲೇಶ್ವರ ಗುಹಾ ದೇವಾಲಯಕ್ಕೆ ಸುಮಾರು 170 ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳನ್ನ ಹತ್ತುತ್ತಾ ಹೋದ್ರೆ ಮೊದಲನೇದಾಗಿ ಸಿಗೋದೇ ಈ ಬೃಹತ್ ಆಕಾರದ ದೀಪಸ್ತಂಭಗಳು. ಪ್ರತಿ ವರ್ಷ ಕಾರ್ತಿಕ ಉತ್ಸವದಲ್ಲಿ ಈ ದೀಪಸ್ತಂಭಗಳಲ್ಲಿ ದೀಪಗಳನ್ನ ಹಚ್ಚಿದಾಗ ಈ ದೇವಾಲಯವು ಸ್ವರ್ಗವಾಗಿ ಬದಲಾಗುತ್ತದೆ. ಇಲ್ಲಿನ ವಿಶೇಷತೆಗಳು ಎರಡ. ಪವಾಡಗಳ ನೆಲೆಯಾದ ಈ ಕಳಕಪ್ಪನ ಗುಡಿಯ ಬಗ್ಗೆ ಇಲ್ಲಿನ ಅರ್ಚಕರಿಂದಾನೇ ತಿಳಿಯೋಣ ಬನ್ನಿ. ಜಾಲೇಂದ್ರ ಪರ್ವತ ಅಂತಂದ್ರೆ ಇಲ್ಲೇ ಗಜಾಸುರ ಮತ್ತು ನಾಗಾಸುರ ಅಂತ ಇಬ್ಬರ ರಾಕ್ಷಸರಿದ್ರು. ಅವ್ರದ್ದು ಹಾವಳಿ ಜಾಸ್ತಿ ಇತ್ತು ಇಲ್ಲಿ. ಅವಾಗ ಇಲ್ಲಿ ಜಾಸ್ತಿ ಇದ್ದ ಕಾಲಕ್ಕೆ ಇಲ್ಲಿ ಕಾಶಿ ವಿಶ್ವನಾಥ ಬಂದು ಆ ಗಜಾಸುರ ಮತ್ತು ನಾಗಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಇಲ್ಲಿ ಉದ್ಭವ ಆದ. ಅವಾಗ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದರು. ಇದು ಗುಹೆ ರೀ, ಒಳಗೆ ಗುಹೆಯದೊಳಗೆ ಸಪ್ತ ಋಷಿಗಳು ತಪಸ್ಸು ಮಾಡಿದರು. ಸಪ್ತ ಋಷಿಗಳು ತಪಸ್ಸು ಮಾಡಿ ಇದ್ರೊಳಗೆ 7 ಬಾವಿ ಅದಾವ ಅಂತ ಹೇಳ್ತಾರೆ. ಆದ್ರೆ 1 ಬಾವಿ 2 ಬಾವಿ ತನಕ ಹೋಗ್ಬೋದು. ಮುಂದೆ ಹೋಗ್ತಾ ಉಸಿರಾಟಕ್ಕೆ ತೊಂದರೆ. ನಾವು 2 ಬಾವಿ ಸ್ವಲ್ಪ ದಾಟಿ ಮುಂದೆ ಹೋಗಿವಿ. ಆದ್ರೆ ನಮ್ಗೆ ಅವಾಗ ಸಣ್ಣ ರೀತಿ ಹೋಗಿದ್ವಿ. ಈಗಂತೂ ಆಗೋದು 2 ಬಾವಿ ದಾಟಿ ಹೋದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇಲ್ಲಿ ಉದ್ಭವ ನಂದಿ ಆಯ್ತು ಅಂತ ಹೇಳ್ತಾರೆ. ಉದ್ಭವ ನಂದಿ. ಇದು ನಂದಿ ಗೋಸಬಸವೇಶ್ವರ ಅಂತೇಳಿ. ಇದು ವಿಶ್ವನಾಥನು ಇಲ್ಲಿಗೆ ಬರ್ಬೇಕಾದ್ರೆ ಆ ಎದುರು ಗುಡ್ಡ ಅಲ್ಲಿ ಐತೆ ರುದ್ರಪಾದ ಅಂತೇಳಿ. ಅದ್ರ ಗುಡ್ಡದ ಮೇಲೆ ನಂದಿ ಕಳಿಸಿರ ಮಂದಿಗೆ ಪ್ರಶಾಂತ್ ಸಿಕ್ಕೈತಿ, ಇಲ್ಲೇ ಮಲ್ಕೊಂಬಿಟ್ಟಾನವ. ಬಸವಣ್ಣ ಬರಲಿಲ್ಲ ಅಂತೇಳಿ ಆತನು ಇಲ್ಲಿ ಚಿಕ್ಕದಾಗ ಹೆದರಿ ತಮ್ಮ ನಂದೀಶ್ವರ ಒಳಗೆ ಭೂಮ್ಯಾಗ ಹೋಗ್ಬಿಟ್ಟಾನ. ಎದುರು ಭೂಮ್ಯಾಗ ಹೋಗ್ಬೇಡಪ್ಪ ನೀನು, ನನ್ನ ಜೋಡಿ ನೀನು ವರ್ಷಕ್ಕೊಂದು ಗೋಧಿ ಕಾಳಷ್ಟು ಬೆಳೆ ಅಂತೇಳಿ ಆಶೀರ್ವಾದ ಮಾಡಿ ಇವರಿಬ್ಬರು ಇಲ್ಲೇ ಉದ್ಭವ ಆಗ್ಯಾರ. ಈತ ನೋಡ್ರಿ, ಈಗಾದ್ರೂ ನೋಡ್ಲಿಕ್ಕೆ ನಾವು ನೋಡ್ತಾ ಅಂದ್ರೆ ಒಂದು ಕಿವಿ ಮೂಡೈತ್ರಿ. ಬಲಗಡೆದು ಒಂದು ಕಿವಿನೇ ಇದ್ದಿದ್ದಿಲ್ಲ, ಒಂದು ಬಲಗಡೆ ಕಿವಿ ಕಾಣುತ್ತೆ. ಬೆಳೆದೈತೆ ಅನ್ನೋದಕ್ಕೆ ಒಂದು ಕಿವಿ ಕಾಣುತ್ತೆ. ಇದು ವರ್ಷ ಒಂದು ಗೋಧಿ ಕಾಳಷ್ಟು ಬೆಳಿತೈತ್ರಿ, ಬೆಳಿತೈತಿ. ಉದ್ಭವ ನಂದಿ. ಉಡಿ ತುಂಬಿ ಸೀರೆ ಉಡಿಸಿ ಉಡಿ ತುಂಬಿ ಪಂಚಾಳ ಬಡಿಗಾರ ನಮ್ಮ ದೇವಸ್ಥಾನ ಇವರು ಅದಾರ, ಅವರು ಬಡಿಗಾರ ಮಂದಿ. ಅವರು ಬಂದು ಈಕಿನ ದೇವಿಯನ್ನು ತೊಗೊಂಡು ಹೋಗಿ ತೇರಿನ ಕೂಡಿಸೋವರೆಗೂ ತೇರು ಮುಂದಕ್ಕೆ ಹೋಗಂಗಿಲ್ಲ ನೋಡ್ರಿ. ಇದು ನೋಡ್ರಿ, ಆ ಥರ ಕಾಲಕಾಲೇಶ್ವರ ಮೂರ್ತಿ ಒಳಗಡೆ ಇರ್ತದ. ಈಕೆ ಆದಿಶಕ್ತಿ ಮುಂದೃಷ್ಟನ್ನ ಬಯಲು ಮಾಡ್ಕೊಂಡು ಮುಂದಿರ್ತಾಳೆ ಈಕೆ. ನೋಡ್ರಿ, ಮಕ್ಕಳಾಗದೇ ಇದ್ದ ಮಹಿಳೆಯರು ಬಂದು ಈತಗ ಬೇಡ್ಕೊಂಡು ತೊಟ್ಲ ತೂಗಿ 5 ಸಾರಿ ತೊಟ್ಲ ತೂಗಿ ಹೋಗಿ ಬೇಡ್ಕೊಂಡು ಹೋಗ್ತಾರೆ. ಇದು ವೀರಭದ್ರೇಶ್ವರ ಅಂತೇಳಿ. ಈಶ್ವರ ಇದ್ದಲ್ಲಿ ಈಶ್ವರಗೆ ಈತನ ಅವತಾರ ಬೇಕಾರೆ ಇಲ್ಲಿ. ಅದಕ್ಕೆ ಈಶ್ವರ ಇದ್ದಲ್ಲಿ ಈತ ವೀರಭದ್ರ ದೇವಸ್ಥಾನ ಕಾವಲುಗಾರ ಈತ. ವೀರಭದ್ರ ಇದ್ದೇ ಇರೋದ್ರ ಈತ. ಸೊ ಇಲ್ಲಿ ನಡೆಯೋ ಒಂದು ಅಚ್ಚರಿ ಏನಂದ್ರೆ, ಯುಗಾದಿ ಹಿಂದಿನ ದಿನ ರಾತ್ರಿ ಈ ಸ್ಥಳದಲ್ಲಿ ಸುಣ್ಣ ಮತ್ತೆ ಸುರ್ಮಾನ ಕಲಸಿ ಇಟ್ಟಿರ್ತಾರೆ ಮತ್ತು ದೇವಸ್ಥಾನನ ಕಂಪ್ಲೀಟ್ಲಿ ಲಾಕ್ ಮಾಡಿಬಿಡ್ತಾರೆ. ಅದೇ ನೀವು ಮರುದಿನ ಬಂದು ಈ ದೇವಾಲಯನ ಓಪನ್ ಮಾಡಿ ನೋಡಿದರೆ ಮನುಷ್ಯನಿಗೆ ನಿಲುಕದ ಸ್ಥಳದಲ್ಲಿ ಸುಣ್ಣ ಹತ್ಕೊಂಡಿರುತ್ತೆ ಮತ್ತು ಇಡೀ ದೇವಾಲಯದಲ್ಲಿ ಆ ಸುಣ್ಣ ಸ್ಪ್ರೆಡ್ ಆಗಿರುತ್ತೆ. ಹಾಗೆ ಪೂಜಾರಿ ಅರ್ಚಕರೆಲ್ಲ ಆ ಸುಣ್ಣನ ಕಲೆಕ್ಟ್ ಮಾಡಿ ದೇವಸ್ಥಾನನ ಅದೇ ಸುಣ್ಣದಿಂದ ಪೇಂಟ್ ಮಾಡ್ತಾರೆ. ಗಡಿಗೆ ಇಟ್ಟಿರ್ತೀವಿ ಇದ್ರ ಮೇಲೆ, ಹೊಸ ಗಡಿಗೆನ ಅದ್ರೊಳಗೆ ಸುರ್ಮ ಹಾಕ್ತೀವಿ, ಅದ್ರೊಳಗೆ ಸುಣ್ಣ ಹಾಕಿರ್ತೀವಿ. ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕಿ ಲೇಪನೆ ಅದೆಲ್ಲ ತಾನು ಹಚ್ಕೊಳ್ಳೋದು ಅಲ್ಲಿ ಮೇಲೆ. ಅಲ್ಲೇನು ಅಂತರ್ಗಂಗೆ ನೀರು ಬೀಳುತ್ತೆ ನೋಡ್ರಿ. ಆಮೇಲೆ ಗುಡ್ಡಕ್ಕೆ ಅವತ್ತಿಂದ ಯಾರು ಪರೀಕ್ಷೆ ಮಾಡಲ್ಲ. ಅವತ್ತಿನಿಂದಲೇ ಗುಡಿ ಒಳಗೆ ಯಾರು ಇರೋಂಗಿಲ್ಲ. ಇಲ್ಲಿ ಅಂದ್ರೆ ಇದು ಸುಣ್ಣ ಕಲಸಿ ಇಟ್ಟ ಮೇಲೆ ಗುಡಿ ಒಳಗೆ ಯಾರು ಇರಂಗಿಲ್ಲ. ನಾವು ಬೆಳಿಗ್ಗೆ ಬಂದು ನೋಡ್ಬೋದು. ನಾವು ಅದನ್ನ ಟೆಸ್ಟ್ ಮಾಡಕ್ ಹೋದವರು ಕಣ್ಣಿನ ಹೋಗ್ಯಾವ ಅಂತ ಹೇಳ್ತಾರೆ ಹಿಂದೆ. ಹಾಗೆ ಇನ್ನೊಂದು ಪವಾಡ ಏನಂದ್ರೆ, ಇಲ್ಲಿರೋ ಒಂದು ರಂಧ್ರ. ಈ ಹೋಲಲ್ಲಿ ಎಂಥ ಮಳೆ ಇದ್ರೂ ಕೂಡ ಒಂದು ಹನಿ ನೀರು ಹೊರಗೆ ಬರಲ್ಲ. ಆದರೆ ಯುಗಾದಿ ದಿನ ಮಾತ್ರ ಈ ಒಂದು ರಂಧ್ರದಿಂದ ನೀರು ಉಕ್ಕೋದು ವಿಶೇಷ. ಅದರ ಅರ್ಥ ಏನಂದರೆ, ನೀರು ಜಾಸ್ತಿ ಉಕ್ಕಿದ್ರೆ ಈ ವರ್ಷ ಮಳೆ ಮತ್ತು ಬೆಳೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅರ್ಥ. ಅದೇ ನೀರು ಸ್ವಲ್ಪ ಕಮ್ಮಿ ನಾರ್ಮಲ್ ಆಗಿ ಬಂದರೆ ಈ ವರ್ಷ ಮಳೆ ಮತ್ತು ಬೆಳೆ ನಾರ್ಮಲ್ ಆಗಿರುತ್ತಂತ ಅರ್ಥ. ನಡು ಗುಡ್ದೊಳಗನ ಇದು ನೋಡ್ರಿ, ನಡು ಗುಡ್ದೊಳಗನ ಬರ್ತದೆ ಇದು. ಎಂಥ ಬೇಸಿಗಿದ್ರು ಬಂದಾಗದಲ್ರಿ. ಕಂಟಿನ್ಯೂ 20 ವರ್ಷ ಇದು ಬೇಸಿಗಿದ್ರು ಮಳೆಗಾಲ ಇದ್ರು ಎಂಥ ಮಳೆಗಾಲದೊಳಗೆ ಜೋರು ಇರ್ತೈತಿ, ಬೇಸಿಗೆ ಒಳಗೆ ಇಷ್ಟೇ ಸಣ್ಣ ಬೀಳ್ತಿರ್ತೈತಿ. ಬತ್ತಾಗಿಲ್ರಿ, ನೀರು ಒಟ್ಟ ಬಂದಂಗಿಲ್ಲ. ದೇವಾಲಯದ ಹೊರಗೆ ಕಾಣ್ತಿರೋ ಈ ಆಲದ ಮರದ ಬೇರಿನಿಂದ ಹರಿಯೋ ಅಂತರಗಂಗೆಯಲ್ಲಿ ವರ್ಷದ ಎಲ್ಲಾ ದಿನಗಳು ನೀರು ಬರೋದು ವಿಶೇಷ. ಹಾಗೆ ಈ ನೀರಿನಲ್ಲಿ ಔಷಧೀಯ ಗುಣಗಳಿರೋದು ಇನ್ನೂನು ವಿಶೇಷ. ಹಾಗೆ ಶಿವನು ಈ ಗುಡ್ಡಕ್ಕೆ ಬರೋ ಮುಂಚೆ ಆ ಗುಡ್ಡದಲ್ಲಿ ಪ್ರತ್ಯಕ್ಷನಾಗಿದ್ದಂತೆ. ಅದರ ಆಧಾರವಾಗಿ ಅಲ್ಲಿ ಶಿವನ ಪಾದಗಳನ್ನು ನೋಡಬಹುದು.
ಈ ಸ್ಥಳಕ್ಕೆ ರುದ್ರಪಾದ ಅಂತ ಕರೀತಾರೆ. ಹಾಗೆ ಈ ದೇವಾಲಯದಲ್ಲಿ ಸಿಕ್ಕ ಶಾಸನದ ಪ್ರಕಾರ ಇದು ಚಾಲುಕ್ಯರ ಕಾಲದಾಗಿದ್ದು ಇಲ್ಲಿ ಸುಮಾರು ಚಾಲುಕ್ಯ ಸ್ಟೈಲ್ ಕೆತ್ತನೆಗಳನ್ನು ನಾವು ನೋಡಬಹುದು. ಅದರಲ್ಲಿ ಶಿವಲಿಂಗಗಳು, ಸರಸ್ವತಿ, ಗಣೇಶ ಎಕ್ಸೆಟ್ರಾ. ಅನಂತರ ಘೋರ್ಪಡೆ ರಾಜಮನೆತನದವರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದು ಸದ್ಯಕ್ಕೆ ಯಶ್ ರಾಜ್ ಘೋರ್ಪಡೆ ಅವರು ಕಾಲಕಾಲೇಶ್ವರ ಸಂಸ್ಥಾನದ ಧರ್ಮಾಧಿಕಾರಿಗಳಾಗಿ ಅತ್ಯುನ್ನತ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಉತ್ತರ ಕರ್ನಾಟಕದ ದೇವಾಲಯಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಡೆಕ್ಕನ್ ಬಾಯ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಯಾವ ದೇವಸ್ಥಾನ ಇದು? ಎಲ್ಲಿ ಯಾವ ಊರಾಗ ಐತಿ ಇದು? ಯಾವ ಊರಿದು? ಅಲ್ಲ ಊರೇ ಯಾವ್ದಿದು? ಅಲ್ಲ ಕಂಬಾಯಿ ಫಸ್ಟ್ ನಾ ನೀವು ನಮಸ್ಕಾರ ಕರ್ನಾಟಕ ಅಂತ ನಮಸ್ಕಾರ ಕರ್ನಾಟಕ ನೀವು ನೀವು ಅಲ್ರಿ